ಕಾಶ್ಮೀರದ ಪೆಹಲ್ಗಾಮ್ ನಲ್ಲಿ ಪಾಕಿಸ್ತಾನ ತನ್ನ ಟೆರರಿಸ್ಟ್ ಗಳನ್ನ ಕಳಿಸಿ ಭಾರತದ ಹಿಂದೂಗಳನ್ನ ಆರಿಸಿ ಆರಿಸಿ ಕೊಲೆಗೈದಿತ್ತು. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಅದಕ್ಕೆ ಪ್ರತಿಯಾಗಿ ಭವಿಷ್ಯದಲ್ಲಿ ಪಾಕಿಸ್ತಾನ ನೆನಪಿಟ್ಟುಕೊಳ್ಬೇಕು. ಅಂತಹ ಹೊಡೆತ ಕೊಟ್ಟಿದೆ ಭಾರತ. ಮುಂದಿನ ಪಾಕಿಸ್ತಾನದ ಜನರೇಷನ್ ಸಹ ನೆನಪಿಟ್ಕೊಳ್ಬೇಕು ಇದನ್ನ. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಒಟ್ಟು 9 ಪಾಕಿಸ್ತಾನದ ಪ್ರದೇಶಗಳ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡಿರೋದು ಭಾರತ. ರಾತ್ರಿ ನಿದ್ದೆಗೆ ಜಾರಿದ್ದ ಭಯೋತ್ಪಾದಕರು ಭಾರತದ ಪ್ರಿಸೈಸ್ ಮಿಸೈಲ್ ದಾಳಿಗೆ ಪಾತಾಳ ಲೋಕ ಸೇರಿದ್ದಾರೆ. ಮರಳಿ ಬಾರದ ಊರಿಗೆ ಟಿಕೆಟ್ ತಗೊಂಡಿದ್ದಾರೆ. ಇದಕ್ಕಿಟ್ಟಿರೋ ಹೆಸರಾದ್ರೂ ನೋಡಿ, ಆಪರೇಷನ್ ಸಿಂಧೂರ. ಯಾವ ಭಯೋತ್ಪಾದಕರು ಧರ್ಮವನ್ನು ಕೇಳಿ ಪತ್ನಿಯ ಎದುರಲ್ಲೇ ಪತಿಯನ್ನು ಗುಂಡಿಟ್ಟು ಕೊಂದ್ರು, ಮಹಿಳೆಯ ಸಿಂಧೂರ ಅಳಿಸಿದ್ರು, ಅದೇ ಸಿಂಧೂರದ ಹೆಸರನ್ನ ಭಾರತ ಸೇನೆ ಟೆರರಿಸ್ಟ್ ಗಳನ್ನ ಕ್ಲೀನ್ ಮಾಡೋದಕ್ಕೆ ಇಟ್ಟಿತ್ತು. ಪತಿಯನ್ನ ಕಳೆದುಕೊಂಡ ಪತ್ನಿ ಕೇಳ್ತಾರೆ, ನನ್ನನ್ಯಾಕೆ ಉಳಿಸಿದೀರಾ, ನನ್ನನ್ನು ಕೊಂದುಬಿಡಿ ಅಂತ. ಆಗ ಟೆರರಿಸ್ಟ್ ಗಳು ಹೇಳಿದ ಮಾತು ಭಾರತದ ರಕ್ತ ಕುದಿಯುವಂತೆ ಮಾಡಿತ್ತು. ಹೋಗಿ ನಿಮ್ಮ ಸರ್ಕಾರಕ್ಕೆ ತಿಳಿಸಿ, ಮೋದಿಗೆ ಹೇಳಿ, ಹಂಗಾಗಿ ನಿಮಗೆ ಪ್ರಾಣ ಭಿಕ್ಷೆ ಕೊಟ್ಟಿದೀವಿ ಅಂತ. ಈಗ ಭಾರತ ಸಹ ಅಂತವರಿಗೆ ಪ್ರತ್ಯುತ್ತರ ಕೊಟ್ಟಿದೆ. ಮಿಸೈಲ್ ದಾಳಿ ಮಾಡುವ ಮೂಲಕ ಒಂದಲ್ಲ ಎರಡಲ್ಲ ಮೂರಲ್ಲ ಒಟ್ಟು 9 ವಿವಿಧ ಕಡೆ ಭಾರತ ಸೇನೆ ಅಟ್ಯಾಕ್ ಮಾಡಿರುವುದು ಪಾಕಿಸ್ತಾನದ ವಿರುದ್ಧ. ರಾವಲ್ಪಿಂಡಿ, ಬಾಗಲ್ಪುರ್, ಮುಜಾಫರಾಬಾದ್, ಮೀರ್ಪುರ್ ಎಲ್ಲೆಲ್ಲಿ ಆತಂಕವಾದಿ ಟೆರರಿಸ್ಟ್ ಗಳ ಅಡ್ಡೆ ಇತ್ತೋ ಅದೆಲ್ಲವನ್ನು ಕ್ಲೀನ್ ಮಾಡಿದೆ. ಅವೆಲ್ಲ ಈಗ ನೆಲಸಮವಾಗಿವೆ. ಭಯೋತ್ಪಾದಕರ ಹೆಣದ ರಾಶಿನೇ ಬಿದ್ದಿದೆ ಈಗ ಪಾಕಿಸ್ತಾನದಲ್ಲಿ. 2016ರ ಸರ್ಜಿಕಲ್ ಸ್ಟ್ರೈಕ್ ಮತ್ತು 2019ರ ಬಾಲಕೋಟ್ ಸ್ಟ್ರೈಕ್ ಗಿಂತ 10 ಪಟ್ಟು ದೊಡ್ಡದಾದ ಸ್ಟ್ರೈಕ್ ಇದು ಆಪರೇಷನ್ ಸಿಂಧೂರ. 2016ರ ಮತ್ತು 19ರ ಸ್ಟ್ರೈಕ್ ಅನ್ನ ಪಾಕಿಸ್ತಾನ ನಿರಾಕರಿಸ್ತಾ ಬಂದಿತ್ತು, ಏನು ಆಗೇ ಇಲ್ಲ ಅಂತ. ಆದ್ರೆ ಅದೇ ಪಾಕಿಸ್ತಾನ ಈಗ ಆಪರೇಷನ್ ಸಿಂಧೂರನ ಒಪ್ಪಿಕೊಂಡಿದೆ. ಹೌದು, ನಮ್ಮ ಮೇಲೆ ದಾಳಿಯಾಗಿದೆ ಅಂತ. ಗದಗದ ಅಂತ ನಡುಗ್ತಾ ಇದೆ. ವಿಶ್ವ ಸಮುದಾಯದ ಮುಂದೆ ಮಂಡಿಯೂರಿ ಬಚಾವ್ ಮಾಡಿ ನಮ್ಮನ್ನ ಭಾರತ ಸೇನೆಯಿಂದ ಅಂತ. ಆಪರೇಷನ್ ಸಿಂಧೂರ ಅನ್ನೋ ಹೆಸರನ್ನ ಸುಮ್ನೆ ತೆಗೆದುಕೊಂಡಿಲ್ಲ. ಇದು ಭಾರತದ ಸರ್ಕಾರದ ಕಡೆಯಿಂದ ಮತ್ತು ಭಾರತದ ಸೇನೆ ಕಡೆಯಿಂದ ಪಾಕಿಸ್ತಾನಕ್ಕೆ ಕೊಟ್ಟಿರುವ ಕಟ್ಟ ಕಡೆಯ ಎಚ್ಚರಿಕೆ. ಸಿಂಧೂರ ಭಾರತದ ಮಹಿಳೆಯರಿಗೆ ಮಾನ, ಸನ್ಮಾನ, ಆತ್ಮಗೌರವದ ಸಂಕೇತ. ಪಹಲ್ಗಾಮ್ ನಲ್ಲಿ ಟೆರರಿಸ್ಟ್ ಗಳು ಅಟ್ಯಾಕ್ ಮಾಡಿ ಮಹಿಳೆಯರ ಸಿಂಧೂರನ ಅಳಿಸಿದ್ರು. ಅವರನ್ನ ಜೀವಂತವಾಗಿ ಬಿಟ್ಟು ಟೆರರಿಸ್ಟ್ ಗಳು ಏನು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ರು, ನಿಮ್ಮನ್ನ ನಾವು ಅಪಮಾನ ಮಾಡ್ತಾ ಇದೀವಿ, ಏನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅನ್ನುವ ಸಂದೇಶ ಕೊಟ್ಟೋಗಿದ್ರು. ಅದಕ್ಕೆ ಪ್ರತ್ಯುತ್ತರ ಅನ್ನುವಂತೆ 9 ಕಡೆ ಮಾಡಿದ ವಿವಿಧ ಮಿಸೈಲ್ ದಾಳಿಗೆ ಆಪರೇಷನ್ ಸಿಂಧೂರ ಅಂತಾನೆ ಭಾರತ ಸೇನೆ ಹೆಸರು ಕೊಟ್ಟಿದೆ. ಇದು ಕೇವಲ ಸೈನ್ಯದ ಕಾರ್ಯಾಚರಣೆ ಅಷ್ಟೇ ಅಲ್ಲ, ಗಂಡನನ್ನು ಕಳೆದುಕೊಂಡ ಪತ್ನಿಯ ಪ್ರತೀಕಾರ. ಇದಕ್ಕಿಂತ ದೊಡ್ಡ ಶ್ರದ್ಧಾಂಜಲಿಯನ್ನ ಮಡಿದ ಅಮಾಯಕರಿಗೆ ಸಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಭಾರತ ಸೇನೆ ತಾವು ಗಡಿಯ ಮತ್ತು ಭಾರತದ ಜನರ ರಕ್ಷಣೆಗೆ ಎಷ್ಟು ಕಟಿಬದ್ಧವಾಗಿದ್ದೇವೆ ಅನ್ನುವುದಕ್ಕೆ ಈ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿರೋದೇ ಮತ್ತೊಂದು ಉದಾಹರಣೆ. ಸಾಕಷ್ಟು ಜನ ಕೇಳ್ತಾ ಇದ್ರು, ಸರ್ಜಿಕಲ್ ಸ್ಟ್ರೈಕ್ 11 ದಿನದಲ್ಲಾಯ್ತು, ಬಾಲಾಕೋಟ್ ಸ್ಟ್ರೈಕ್ 12 ದಿನದಲ್ಲಾಯ್ತು, ಪಹಲ್ಗಾಮ್ ಅಟ್ಯಾಕ್ ಆಗಿ 15 ದಿವಸ ಆದ್ರೂ ಯಾವುದೇ ಪ್ರತಿಕಾರ ಇಲ್ಲ, ಯಾಕೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ರು. ಈ ಕಡೆ ಮಾಕ್ ಡ್ರಿಲ್ ತೋರಿಸಿ ಪಾಕಿಸ್ತಾನ ಭಾರತ ದಾರಿ ತಪ್ಪಿಸ್ತು. ಸೇನಾ ಕಾರ್ಯಾಚರಣೆ ಮಾಡುತ್ತೆ ಭಾರತ ಅಂತ ಪಾಕಿಸ್ತಾನ ಕಾದು ಕುಳಿತಿತ್ತು, ಸೈನಿಕರನ್ನ ಬಾರ್ಡರ್ಗೆ ಕಳಿಸಿತ್ತು. ಆದ್ರೆ ಭಾರತ ತನ್ನ ಮಿಸೈಲ್ ಗಳನ್ನ ಪಂಜಾಬ್ ವರೆಗೂ ನುಗ್ಗಿಸಿ ಕಾರ್ಯಾಚರಣೆ ಮಾಡಿದೆ. ಒಂದಲ್ಲ 9 ಟೆರರಿಸ್ಟ್ ಅಡ್ಡಗಳನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿರೋದು. ಈಗ ಪಾಕಿಸ್ತಾನಿಯರು ವಿಕ್ಟಿಮ್ ಕಾರ್ಡ್ ನ ಪ್ಲೇ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಅಮಾಯಕ ಜನರನ್ನ ಭಾರತ ಸೇನೆ ಟಾರ್ಗೆಟ್ ಮಾಡಿತ್ತು, ಅಮಾಯಕರ ಜೀವ ತೆಗೆದಿದೆ ಅಂತ. ಆದ್ರೆ ಭಾರತ ಸೇನೆ ಇದನ್ನ ಸ್ಪಷ್ಟವಾಗಿ ಅಲ್ಲಗಳೆದಿದೆ. ನಾವು 9 ಕಡೆ ಪ್ರಿಸೈಸ್ ಆಗಿ ದಾಳಿ ಮಾಡಿರೋದು, ಕೇವಲ ಟೆರರಿಸ್ಟ್ ಅಡ್ಡಗಳ ಮೇಲೆ ಮಾತ್ರ ದಾಳಿಯಾಗಿರೋದು. ಅದಕ್ಕೆ ಬೇಕಾದ ಎಲ್ಲ ಸಬೂತುಗಳನ್ನ, ಎವಿಡೆನ್ಸ್ ಗಳನ್ನ ನಾವು ಮುಂದೆ ಕೊಡ್ತೀವಿ ಅಂತ ಭಾರತ ಸೇನೆ ಹೇಳಿರೋದು. ಯಾಕಂದ್ರೆ ಈ ಪಾಪಿ ಪಾಕಿಸ್ತಾನಿಯರನ್ನ ನಂಬೋದಕ್ಕೆ ಯಾರೂ ರೆಡಿ ಇಲ್ಲ. ಅಮೆರಿಕ ದಾಳಿಯ ರೂವಾರಿ ಒಸಾಮಾ ಬಿನ್ ಪತ್ತೆಯಾಗಿದ್ದಲ್ಲಿ ಪಾಕಿಸ್ತಾನದ ಅಬೋಟಾಬಾದ್ ನಲ್ಲಿ. ಪೂರ್ತಿ ಪ್ರಪಂಚಕ್ಕೆ ಗೊತ್ತು ಮಸೂದ್ ಸಯೀದ್ ಇರೋದೇ ಪಾಕಿಸ್ತಾನದಲ್ಲಿ, ಪೂರ್ತಿ ಪ್ರಪಂಚಕ್ಕೆ ಗೊತ್ತು ಹಫೀಜ್ ಸಯೀದ್ ಇರೋದೇ ಪಾಕಿಸ್ತಾನದಲ್ಲಿ ಅಂತ. ಇಂತಹ ಪಾಕಿಸ್ತಾನ ಒಪ್ಪಿಕೊಳ್ಳೋದಾದ್ರೂ ಹೇಗೆ? ಹಾಗಾಗಿ ಸಾಮಾನ್ಯ ಜನರನ್ನ ಮುಂದಿಟ್ಟು ಅಮಾಯಕರ ಮೇಲೆ ಭಾರತ ದಾಳಿ ಮಾಡಿದೆ ಅನ್ನೋ ನಾಟಕ ರಚನೆ ಮಾಡ್ತಾ ಇದೆ. ಈಗ ಪಾಕಿಸ್ತಾನ ಆಗಿರೋದನ್ನ ಒಪ್ಪಿಕೊಂಡು ಸುಧಾರಿಸಿಕೊಂಡು ಹೋದ್ರೆ ಸರಿ. ರಿಟಾಲಿಯೇಷನ್ ಮಾಡುವ ಪ್ರಯತ್ನ ಪಟ್ರೆ ಇತಿಹಾಸದ ಪುಟ ಸೇರೋದು ಗ್ಯಾರಂಟಿ. ಪಾಕಿಸ್ತಾನದ ನಕ್ಷೆ ಪ್ರಪಂಚದ ನಕಾಶೆಯಿಂದ ಪರ್ಮನೆಂಟ್ ಆಗಿ ಕಣ್ಮರೆಯಾಗೋದು ಗ್ಯಾರಂಟಿ. ಡೆಮೋಗ್ರಫಿ ಬದಲಾಗೋದು ಈ ಬಾರಿ ಗ್ಯಾರಂಟಿ. ಹಾಗಾದ್ರೆ ಹೇಗಾಯ್ತು ಈ ಆಪರೇಷನ್ ಸಿಂಧೂರ್? 7ನೇ ತಾರೀಕು ರಾತ್ರಿ ಪ್ರಪಂಚನೇ ನಿದ್ದೆಗೆ ಜಾರಿತ್ತು. ಈ ಕಡೆ ಭಾರತದ ಸಶಸ್ತ್ರ ಬಲ ಆಪರೇಷನ್ ಸಿಂಧೂರನ ಶುರು ಮಾಡಿತ್ತು. ಇಂಡಿಯನ್ ಏರ್ಫೋರ್ಸ್ ನ ಮಿರಾಜ್ 2000, ತೇಜಸ್, ಸುಖೋಯ್
ಆಕಾಶದಲ್ಲಿ ಗರ್ಜನೆ ಮಾಡೋದಕ್ಕೆ ಶುರು ಮಾಡ್ತು. DRDO ಮಾಡಿರ್ತಕ್ಕಂತಹ ಡ್ರೋನ್ಗಳು, ಬ್ರಹ್ಮೋಸ್ ಮಿಸೈಲು, ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ಗಳು ಪಾಕ್ ಅಕ್ಯುಪೈಡ್ ಕಾಶ್ಮೀರ್ POK ಸೇರಿದಂತೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ 9 ಟೆರರಿಸ್ಟ್ ಅಡ್ಡಗಳ ಮೇಲೆ ದಾಳಿ ನಡೆಸಿತ್ತು. ಸ್ಯಾಟಲೈಟ್ ಇಮೇಜ್ ಮತ್ತು ಇಂಟೆಲಿಜೆನ್ಸಿಯನ್ನು ಬಳಸಿ ಟೆರರಿಸ್ಟ್ ಅಡ್ಡಗಳನ್ನ ಗುರುತು ಮಾಡಲಾಗಿತ್ತು. ಟೆರರಿಸ್ಟ್ ಗಳಿಗೆ ಬಂದೂಕುಗಳನ್ನು ಕೊಡುವುದು, ಡ್ರೋನ್ ಮೂಲಕ ಅಟ್ಯಾಕ್ ಮಾಡೋದಕ್ಕೆ ತರಬೇತಿಯನ್ನು ಕೊಡುವುದು ಮಾಡುವಂತಹ ರಾವಲ್ಪಿಂಡಿಯನ್ನು ಸಹ ಸೇನೆ ಬಿಡ್ಲಿಲ್ಲ. ಭಾಗಲ್ಪುರ್ ಇದು ಯಾವ ಪ್ರದೇಶ ಅಂದ್ರೆ ಜೈಷೆ ಮೊಹಮ್ಮದ್ ಭದ್ರಕೋಟೆ ಸಂಸತ್ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ ಅದು, ಮತ್ತು ಪುಲ್ವಾಮಾ ಅಟ್ಯಾಕ್ ನ ನೀಲನಕ್ಷೆ ರೆಡಿ ಮಾಡಿದ್ದು ಇಲ್ಲೇ. ಈಗ ಸುದ್ದಿ ಬರ್ತಾ ಇದೆ, ಅದರ ಟಾಪ್ ಕಮಾಂಡರ್ ಮೌಲಾನಾ ತಾಲಿಬ್ನನ್ನ ನರಕ ಕಟ್ಟಲಾಗಿದೆ. ಮುಜಾಫರಾಬಾದ್ ಇದು POK ನಲ್ಲಿ ಉಗ್ರರಿಗೆ ಲಾಜಿಸ್ಟಿಕ್ ಸಹಾಯ ಮಾಡ್ತಾ ಇದ್ದಿದ್ದು, ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡ್ತಾ ಇದ್ದಿದ್ದು, ಫಂಡಿಂಗ್ ನಡೀತಾ ಇದ್ದಿದ್ದು ಇಲ್ಲಿಂದನೇ. ಆ ಮುಜಾಫರಾಬಾದ್ ನ ಟೆರರಿಸ್ಟ್ ಅಡ್ಡಾದ ಮೇಲೂ ಸಹ ಮಿಸೈಲ್ ದಾಳಿಯಾಗಿದೆ ಭಾರತದ ಕಡೆಯಿಂದ. ಮೀರ್ಪುರ್ ಇಲ್ಲಿಂದ ಉಗ್ರರನ್ನ ಭಾರತದೊಳಗೆ ನುಸುರೋದು ಹೇಗೆ ಅನ್ನುವುದರ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ರು. ಅಲ್ಲಿಯ ಟೆರರಿಸ್ಟ್ ಗಳನ್ನು ಸಹ ಯಮಪುರಿಗಟ್ಟಲಾಗಿದೆ. ಸೈಬರ್ ಅಟ್ಯಾಕ್, ಡ್ರೋನ್ ಅಟ್ಯಾಕ್ ಗೆ ಪ್ಲಾನ್ ಮಾಡಲಾಗ್ತಾ ಇದ್ದ ಕರಾಚಿಯನ್ನು ಸಹ ಉಡಾಯಿಸಲಾಗಿದೆ. ಖೈಬರ್ ಪಖ್ತೂನಿಂದ ಏನು ಸೇನೆಯ ಮೇಲೆ ಪದೇ ಪದೇ ದಾಳಿಗಳಾಗ್ತಾ ಇತ್ತು, ಭಾರತದೊಳಗೆ ನುಸುಳುವುದರ ಬಗ್ಗೆ ರಣತಂತ್ರವನ್ನ ಟೆರರಿಸ್ಟ್ ಗಳಿಗೆ ಕಲಿಸಲಾಗ್ತಾ ಇತ್ತು. ಅಂತಹ ಖೈಬರ್ ಪಖ್ತೂನ್ ಪ್ರಾಂತ್ಯದಲ್ಲಿರುವ ಟೆರರಿಸ್ಟ್ ಅಡ್ಡವನ್ನು ಸಹ ಭಾರತದ ಮಿಸೈಲ್ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿ ಸಂಪೂರ್ಣವಾಗಿ ನೆಲಸಮಗೊಳಿಸಿದೆ. ಬಲೂಚಿಸ್ತಾನದಲ್ಲೂ ಸಹ ದೊಡ್ಡ ಆತಂಕವಾದಿ ಅಡ್ಡ ಇತ್ತು, ಅದನ್ನು ಸಹ ಮಿಸೈಲ್ ದಾಳಿ ಮಾಡಿ ಸೇನೆ ಉಡಾಯಿಸಿದೆ. ಇಷ್ಟೇ ಅಲ್ಲದೆ ಇನ್ನೂ ಹಲವಾರು ಭಾಗಗಳ ಮೇಲೆ ಬ್ರಹ್ಮೋಸ್ ಮಿಸೈಲ್ ನಿಂದ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ. ಈಗ ನಾನು ತಿಳಿಸಿರುವ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಭಾರತದ ಸೇನೆನೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲವನ್ನು ಸವಿವರವಾಗಿ ವಿಸ್ತರಿಸಿ ಹೇಳುತ್ತೆ. ಭಾರತ ಈ ಹಿಂದಿನಿಂದಲೂ ಹೇಳ್ತಾ ಬಂದಿರೋದು ಇದನ್ನೇ ಪಾಕಿಸ್ತಾನಕ್ಕೆ, ನೀವು ಟೆರರಿಸ್ಟ್ ಗಳನ್ನ ಪಾಲನೆ ಪೋಷಣೆ ಮಾಡ್ತಾ ಬಂದಿದ್ದೀರಾ, ನೀವೇ ಅವರನ್ನ ಯಮಪುರಿಗೆ ಅಟ್ಟಿ, ಇಲ್ಲವಾದ್ರೆ ತಕ್ಕ ಶಾಸ್ತಿ ಮಾಡಲಾಗುತ್ತೆ ಅಂತ ಹೇಳ್ತಾನೆ ಬಂದಿತ್ತು. ಆದ್ರೆ ಪಾಪಿ ಪಾಕಿಸ್ತಾನ ಕೇಳಬೇಕೆ? ಈಗ ನೋಡಿ ಅನುಭವಿಸ್ತಾ ಇದ್ದಾರೆ. ಕೇವಲ ಭಯೋತ್ಪಾದಕ ಅಡ್ಡೆಗಳನ್ನ ಮಾತ್ರ ಭಾರತ ಟಾರ್ಗೆಟ್ ಮಾಡಿರೋದು. ಪಾಕಿಸ್ತಾನದ ಯಾವುದೇ ಮಿಲಿಟರಿ ತಾಣಗಳ ಮೇಲೆ ಸೇನೆಯಿಂದ ಅಟ್ಯಾಕ್ ಆಗಿಲ್ಲ. ಪಾಕಿಸ್ತಾನದ ಯಾವುದೇ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಸೇನೆ ಅಟ್ಯಾಕ್ ಮಾಡಿಲ್ಲ. ಭಾರತದ ಈ ದಾಳಿಯಿಂದ ಪಾಕಿಸ್ತಾನದ ಯಾವುದೇ ಸಾರ್ವಜನಿಕರ ಆಸ್ತಿ ಪಾಸ್ತಿ, ಮಕ್ಕಳು, ಮಹಿಳೆಯರ, ಅಮಾಯಕರ ಜೀವ ಮಾನಕ್ಕೆ ಧಕ್ಕೆಯಾಗಿಲ್ಲ. ಅದಕ್ಕೆ ಕಾರಣ ಭಾರತ ಪಾಕಿಸ್ತಾನದೊಂದಿಗೆ ಯುದ್ಧ ಬಯಸಿಲ್ಲ. ಒಂದು ವೇಳೆ ಪಾಕಿಸ್ತಾನ ಏನಾದರೂ ಇದನ್ನ ಇಟ್ಟುಕೊಂಡು ರಿಟಾಲಿಯೇಷನ್ ಮಾಡೋದಕ್ಕೆ ಪ್ರಯತ್ನ ಪಡ್ತು ಅಂದ್ರೆ, ನಾನೀಗಾಗ್ಲೇ ಹೇಳ್ದೆ, ವಿಶ್ವ ನಕಾಶೆಯಿಂದ ಪಾಕಿಸ್ತಾನ ಗಾಯಬಾಗೋದು ಗ್ಯಾರಂಟಿ. ಆದ್ರೆ ಈಗಿನ ಭಾರತ ಹಿಂದಿನ ಭಾರತ ಅಲ್ಲ, ಸಂಪೂರ್ಣ ಬದಲಾಗಿದೆ, ನುಗ್ಗಿ ಒಡೆಯುತ್ತೆ. ಅದನ್ನ 2016 ಮತ್ತು 2019 ಮಾಡಿ ತೋರಿಸಿಯಾಗಿದೆ. ಇವತ್ತು ಪಾಕಿಸ್ತಾನಕ್ಕೆ ಪಾಠ ಕಲಿಸಿದೆ ಭಾರತ. ಪಾಕಿಸ್ತಾನಕ್ಕೆ ಗಟ್ಟಿ ಸಂದೇಶ ಇದು, ನೀವು ಒಸಾಮಾ ಬಿನ್ ಲಾಡೆನ್, ಮಸೂದ್ ಅಜರ್, ಹಫೀಜ್ ಸಯೀದ್ ನಂತಹ ಟೆರರಿಸ್ಟ್ ಗಳನ್ನ ಪಾಲನೆ ಪೋಷಣೆ ಮಾಡಿದ್ರೆ ನಿಮ್ಮ ಅಂತ್ಯ ಹೀಗೆ ಆಗುತ್ತೆ. ಈಗಾಗಲೇ ಅಮೆರಿಕ ಸಹ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ, ಭಾರತ ಈ ದಾಳಿ ಮಾಡಿದ್ದು ಸರಿಯಾಗಿ ಇದೆ, ರಿಟಾಲಿಯೇಷನ್ ಮಾಡೋದಕ್ಕೆ ಹೋಗಬೇಡಿ. ಭಾರತದ ಸೇನೆ ಟೆರರಿಸ್ಟ್ ತಂಗುದಾಣಗಳನ್ನೇ ಟಾರ್ಗೆಟ್ ಮಾಡಿ ಹೊಡೆದಿರೋದು, ನಿಮ್ಮ ಸೈನಿಕರನ್ನ ಅವರು ಟಾರ್ಗೆಟ್ ಮಾಡಿಲ್ಲ, ಅಮಾಯಕ ಜನರನ್ನ ಟಾರ್ಗೆಟ್ ಮಾಡಿಲ್ಲ. ಎಸ್ಕಲೇಟ್ ಮಾಡೋದಕ್ಕೆ ಹೋಗಬೇಡಿ, ಇದರಿಂದ ನಿಮಗೆ ತೊಂದರೆ ಅಂತ ಎಚ್ಚರಿಕೆ ಕೊಟ್ಟಿದೆ ಅಮೆರಿಕ ಪಾಕಿಸ್ತಾನಕ್ಕೆ. ನಿಮಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.